ಮಳವಳ್ಳಿಲೆ ಓಲ್ಡೆಸ್ಟ್ ಬ್ರೇಕ್ಫಾಸ್ಟ್ ಸ್ಪಾಟ್ ಶುರುವಾಗಿ 80ಕ್ಕಿಂತ ಹೆಚ್ಚು ವರ್ಷ ಆಗಿದೆ. ಎಷ್ಟಣ್ಣ ಒಂದು ಇಡ್ಲಿ ಕಾಸ್ಟ್? 5 ರೂಪಾಯಿ. ವಡೆ ಇಡ್ಲಿ ಎಲ್ಲ 5 ರೂಪಾಯಿ. ಬಾತ್ 20, ಫುಲ್ ಬಾತ್ 30. ಓಕೆ. ಬೆಣ್ಣೆ 10 ರೂಪಾಯಿ. ಚಟ್ನಿಗೆ ಇಡ್ಲಿಗೆ ಕಾಂಬಿನೇಷನ್ ಮಾತ್ರ ಬಂಪಟ ಇರುತ್ತೆ. ಹೌದಾ? ಇಂತ ಇರೋ ತಿನ್ಬೇಕು ಅನ್ಸುತ್ತೆ. ನಾವು 20 ಕಿಲೋಮೀಟರ್ ಇಂದ ಬಂದಿದೀವಿ. ಓಕೆ, ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು ಸರ್. ಅಲ್ಟಿಮೇಟ್. ಯಾರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಮಳವಳ್ಳಿ ಗೈಸ್. ಮಳವಳ್ಳಿಲೆ ಓಲ್ಡೆಸ್ಟ್ ಬ್ರೇಕ್ಫಾಸ್ಟ್ ಸ್ಪಾಟ್ ಶುರುವಾಗಿ 80ಕ್ಕಿಂತ ಹೆಚ್ಚು ವರ್ಷ ಆಗಿದೆ. ಪುಟ್ಟಪ್ಪ ಹೋಟೆಲ್ ಲೋಕಲಿ ಸೇವಡೆ ಪಾಪ್ಯುಲರ್ ಆಗಿರುವಂತ ಒಂದು ಸ್ಪಾಟ್. ಸಿಂಪಲ್ ಐಟಮ್ಸ್ ಗುರು, ಜಸ್ಟ್ ಇಡ್ಲಿ, ರೈಸ್ ಬಾತು, ವಡೆ, ಕೆಂಪು ಚಟ್ನಿ, ಇಷ್ಟು ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಿದ್ರೆ ಫಾರ್ ಅಫೋರ್ಡಬಲ್ ಕಾಸ್ಟಿಂಗು. 5 ರೂಪಾಯಿ ಇಡ್ಲಿ, 5 ರೂಪಾಯಿ ವಡೆ, 20 ರೂಪಾಯಿ ಹಾಫ್ ರೈಸು, ಇಷ್ಟೇ ಕಾಸ್ಟ್ಗೆ ಸೆಲ್ ಮಾಡ್ಕೊಂಡು ಬರ್ತಿರುವಂತ ಒಂದು ಜಾಗ. ಯಾರ್ಯಾರು ಮಲೆ ಮಹದೇಶ್ವರಕ್ಕೆ ಬೆಟ್ಟಕ್ಕೆ ಹೋಗ್ತಾರೋ ಮಸ್ಟ್ ಅಂಡ್ ಶುಡ್ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಬೆಳಗ್ಗೆ 7:30 ಶುರು ಆದ್ರೆ 10:30ಗೆಲ್ಲ ಐಟಮ್ ಖಾಲಿ. ಮಧ್ಯಾಹ್ನ ಇರಲ್ಲ, ಸಂಜೆ ಇರಲ್ಲ, ರಾತ್ರಿ ಎಲ್ಲ. ನಾವು ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ವಿ. ಸೊ ಬನ್ನಿ ಓನರ್ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ, ಲೈಕ್, ಶೇರ್, ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್. ಬನ್ನಿ ಹೋಗೋಣ. ಬಂತಾ? ಹಾ ಅಣ್ಣ, ನನಗೆ 6 ಇಡ್ಲಿ ಕೊಟ್ಬಿಡಿ. ಪ್ಲೇಟಿಗೆ ಎಷ್ಟು ಇಡ್ಲಿ ಬರುತ್ತೆ? ಪ್ಲೇಟ್ಗೆ 8 ಇಡ್ಲಿ 2 ವಡೆ ಬರುತ್ತೆ. ಓಕೆ. 6 ಇಡ್ಲಿ 2 ವಡೆ ಬರುತ್ತೆ. ಎಷ್ಟು 8 ಇಡ್ಲಿ ಅಂದ್ರೆ? 8 ಇಡ್ಲಿ 2 50. ಬೆಣ್ಣೆ ಹಾಕ್ಸ್ಕೊಂಡ್ರೆ 60 ರೂಪಾಯಿ. 6 ಇಡ್ಲಿ 2 40, ಬೆಣ್ಣೆ ಹಾಕ್ಸ್ಕೊಂಡ್ರೆ 50. ಸೂಪರ್. ನಂಗೆ 6 ಇಡ್ಲಿ ಕೊಟ್ಬಿಡಿ. ಕೆಂಪು ಚಟ್ನಿ ಮಾತ್ರನೇ ಬರೋದಲ್ಲ? ಓಕೆ. ಬೆಣ್ಣೆ ಹಾಕ್ಬಿಡಿ ನಮಗೆ. ಬೆಣ್ಣೆ ಬೇಕಣ್ಣ ನಿಂಗೆ? 6 ಇಡ್ಲಿ ಸರ್. ಬೆಣ್ಣೆ ಬೇಕಾ ನಿಂಗೆ? ಬೇಡ ಬೇಡ. ಇಡ್ಲಿ ಬೇಕಾ? ಬೆಣ್ಣೆ ಹಾಕ್ಬಿಡಿ ಅಣ್ಣ. ಸರ್, ಥ್ಯಾಂಕ್ಸ್ ಅಣ್ಣ. ಬಿಸಿ ಬಿಸಿ ಇಡ್ಲಿ, ಅದ್ರ ಮೇಲೆ 2 ಡೆವಲಪ್ಸ್ ಆಫ್ ಬೆಣ್ಣೆ ಅಂತಾನೆ ಹೇಳ್ಬೋದು. ನೋಡೋಕ್ಕೆ ಅಷ್ಟು ಅದ್ಭುತವಾಗಿದೆ. ಅದ್ರ ಜೊತೆಗೆ 2 ವಡೆ ಗೈಸ್. ಒಂದು ಇಡ್ಲಿ ಕಾಸ್ಟ್ 5 ರೂಪಾಯಿ, ಒಂದು ವಡೆ ಕಾಸ್ಟ್ 5 ರೂಪಾಯಿ. ಅದರ ಕಾಂಬಿನೇಷನ್ ಕೆಂಪು ಚಟ್ನಿ ನೋಡೋಕ್ಕೆ ಅಷ್ಟು ಅದ್ಭುತವಾಗಿದೆ. ಬೆಣ್ಣೆನೇ ಕರ್ಗೋಯ್ತು ಗುರು, ಕಾಣಿಸ್ತಾನೆ ಇಲ್ಲ ನೋಡಿ. ನೋಡಿ, ಬಿಳಿ ಬೆಣ್ಣೆ. ಓ ಮೈ ಗಾಡ್, ಹೇಗಿದೆ ನೋಡಿ, ಕ್ಲೀನಾಗಿ. ಬಿಸಿ ಬಿಸಿ ಕೊಡ್ತಾರಲ್ಲ, ಸ್ವಲ್ಪ ಹೊತ್ತಿಗೆ ನಿಮಗೆ ಕರ್ಗೋಗ್ತಾ ಇದೆ. ಸಾಫ್ಟೆಸ್ಟ್ ಇಡ್ಲಿ ಗುರು. ಓ ಮೈ ಗಾಡ್, ಮುಟ್ಬೇಕಾದ್ರೆ ನೀವು ಫೀಲ್ ಆಗುತ್ತೆ ಆ ಸಾಫ್ಟ್ನೆಸ್ ಅಂತೂ. ಅದ್ರ ಜೊತೆಗೆ ವಡೆ ಎಲ್ಲ ಹಾಕಿಟ್ಬಿಡ್ತಾರೆ. ಸೊ ನಿಮಗೆ ಹಾರ್ಡ್ನೆಸ್ ಒಂದು ಫೀಲ್ ಆಗ್ತಾ ಇದೆ. ಇದ್ರ ಜೊತೆಗೆ ಯಾವುದೇ ಥರ ಐಟಮ್ಸ್, ಸಾಂಬಾರು ಗಿಂಬಾರು ಏನು ಸಿಗಲ್ಲ, ಜಸ್ಟ್ ಕೆಂಪು ಚಟ್ನಿ ಮಾತ್ರ. ಟೇಸ್ಟ್ ಮಾಡೋಣ. ಓ ಮೈ ಗಾಡ್, ಹೆವಿ 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 ಸಾಫ್ಟ್ ಗುರು. ಗಟ್ಟಿ ಚಟ್ನಿ ಇದ್ದಂಗೆ ಇದೆ ನೋಡಿ. ಟೇಸ್ಟ್ ಮಾಡೋಣ. ಸಾಫ್ಟೆಸ್ಟ್ ಇಡ್ಲಿ ಗುರು. ಚಟ್ನಿ ಒಂದು ಸ್ಪೈಸಿ ಆಗಿದೆ, ಕ್ರೀಮಿ ಕನ್ಸಿಸ್ಟೆನ್ಸಿ ಕೊಡ್ತಾ ಇದೆ. ಬಟ್ ಖಾರ ಹೆವಿ ಗೊತ್ತಾಗ್ತಿದೆ ಅಂತಲೇ ಹೇಳ್ಬೋದು. ಕ್ಲೀನಾಗಿ ಫಸ್ಟ್ ಬ್ರೇಕ್ಫಾಸ್ಟ್ ನೀವು ತಿಂದ ತಕ್ಷಣ ಆ ಟೇಸ್ಟ್ ಬಡ್ಸ್ ಎಲ್ಲ ಕ್ಲೀನಾಗಿ ಚಿಗುರ್ಕೊಬಿಡುತ್ತೆ ಅಂತಲೇ ಹೇಳ್ಬೋದು. ಆ ಸ್ಪೈಸ್ನೆಸ್ ಅಂತೂ ಆನ್ ಮಾಡಿ ನಿಮಗೆ ಗೊತ್ತಾಗ್ತಿದೆ. ಬಟ್ ಆ ಚಟ್ನಿ ಅಂತೂ ಕ್ರೀಮಿ ಕನ್ವರ್ಷನ್ ಅಂತಲೇ ಹೇಳ್ಬೋದು. ಜಸ್ಟ್ ಮುಟ್ಕೊಳ್ಳಿ, ಇಡ್ಲಿ ಫುಲ್ ಆ್ಯಂಡ್ ಫುಲ್ ಕವರ್ ಅಪ್ ಆಗಿಬಿಡುತ್ತೆ. ಜಸ್ಟ್ ಹಾಕಿದ ತಕ್ಷಣ ಆ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಸಾಫ್ಟ್ನೆಸ್ ಆಫ್ ದ ಇಡ್ಲಿ ಒಂದು ಬೆಸ್ಟ್ ಟೇಸ್ಟ್ ಅಂತ ಹೇಳ್ಬೋದು. ಲಿಮಿಟೆಡ್ ಐಟಮ್ ಗುರು. ಜಸ್ಟ್ ಇಡ್ಲಿ, ವಡೆ, ರೈಸ್ ಬಾತು ಇಷ್ಟನ್ನೇ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ರೆ 8 years 100 years ಅಬೋ ಅಂತ ಹೇಳ್ತೀರಾ. ಅಂದರೆ 3ನೇ ತಲೆಮಾರು. ಅವ್ರ ಅಜ್ಜ, ಅವ್ರ ತಂದೆ, ನಂತರ ಅವ್ರ ಮಗ ಇವಾಗ ನಡೆಸ್ಕೊಂಡು ಬರ್ತಿರೋಂಥ ಒಂದು ಸ್ಪಾಟು. ಯಪ್ಪ, ರೋಡ್ ರೋಲರ್ ಸೌಂಡ್ ಒಂದು ಹೆವಿ ಬರ್ತಾ ಇದೆ. ಬೆಳಿಗ್ಗೆ 7:30 ಶುರು ಆಗುತ್ತೆ. ನೀವು 10 ಗಂಟೆ 10:30 ಟೈಮಲ್ಲಿ ಬಂದ್ಬಿಟ್ರಂತೂ ಲಾಸ್ಟು ಖಾಲಿ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಬರೋರು ಲಿಮಿಟೆಡ್ ಐಟಮ್ ಅಲ್ಲ, 6 ಇಡ್ಲಿ, 8 ಇಡ್ಲಿ, 10 ಇಡ್ಲಿ ಈ ಥರ ಒಬ್ಬರೇ ಇಸ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು. ಈ ಚಟ್ನಿಗೋಸ್ಕರ ಅಷ್ಟು ಫೇವ್ರೆಟ್ ಸ್ಪಾಟು. ಅದಕ್ಕಿಂತ ಹೆಚ್ಚಾಗಿ ಇಡ್ಲಿ, ಹೆವಿ ಸಾಫ್ಟೆಸ್ಟ್ ಇಡ್ಲಿ. ಸ್ಪೈಸ್ನೆಸ್ ಗೊತ್ತಾಗುತ್ತೆ. ತಿಂತ ಅದೊಂಥರ ನಿಮಗೆ ಟೇಸ್ಟಾಗಿ ಕನ್ವರ್ಟ್ ಆಗುತ್ತೆ, ಒಂಥರ ಫ್ಲೇವರಾಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ವಡೆ ಟೇಸ್ಟ್ ಮಾಡೋಣ. ವಡೆ, ಮಸಾಲೆ ವಡೆ ಹೇಗಿದೆ ನೋಡಿ. ಇದೆಲ್ಲ ಹಾಕಿಟ್ಟಿರ್ತಾರೆ. ಸೊ ಲೈಟಾಗಿ ನಿಮಗೆ ಒಂದು ಹಾರ್ಡ್ ಕನ್ಸಿಸ್ಟೆನ್ಸಿ ಕೊಡ್ತಾ ಇದೆ. ಟೇಸ್ಟ್ ಮಾಡೋಣ.
ಹಾರ್ಡ್ನೆಸ್ ಇರುತ್ತೆ ಅನ್ಕೊಂಡೆ, ಬಟ್ ಔಟ್ರ್ ಪೋರ್ಷನ್ ಮಾತ್ರ ನಿಮ್ಗೆ ಹಾರ್ಡ್ನೆಸ್ ಗೊತ್ತಾಗುತ್ತೆ. ವಡೆ ಅಂತೂ ಕ್ಲೀನ್ ಸಾಫ್ಟ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಟೇಸ್ಟಲ್ಲಿ ಕೊಡ್ತಿರುವಂಥ ಒಂದು ವಡೆ ಗುರು. ಚಟ್ನಿ ಜೊತೆಗೂ ವಡೆ ಸೈಕ್ ಆಗಿದೆ ಅಂತ ಹೇಳ್ತೀನಿ. ಸುಮಾರು ಕಡೆ ಸುಮಾರು ಐಟಮ್ ಕೊಡಬೇಕು, ಸುಮಾರು ಜಾಸ್ತಿ ಜನ ಬರ್ಬೇಕಂತ ಅನ್ಕೋತಾರೆ. ಈ ಜಾಗ ಅಂತೂ ಮಳವಳ್ಳಿಲೇ ಹೆವಿ ಕ್ರೌಡೆಸ್ಟ್ ಟಿಫನ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಬೆಳಿಗ್ಗೆ ಟೈಮ್ ಒಂದು 7:30-8 ಗಂಟೆಗೆ ಟೈಮ್ ಬಂದ್ಬಿಟ್ಟು ಫುಲ್ಲು ಪಿತ್ತ ಅಂತ ಜನ ಇರ್ತಾರೆ. ಇಡ್ಲಿಗೆ ಅಷ್ಟು ಫ್ಯಾನ್ ಬೇಸ್ ಇದೆ. ಬಿಸಿ ಬಿಸಿ ತಿಂದಂತೂ ಕರುಮ್ ಅಂತ ಇರೋದು ವಡೆ. ಅಲ್ಟಿಮೇಟ್ ಟೇಸ್ಟು. ಲಾಸ್ಟ್ ಒಂದು ಬೈಟ್ ತಿಂದು ರೈಸ್ ಬಾತ್ ಇಸ್ಕೊಳ್ಳೋಣ. ಅಲ್ಟಿಮೇಟ್ ಬ್ರೋ. ಪುಟ್ಟಪ್ಪ ಹೋಟೆಲ್ ಚೆನ್ನಾಗಿದೆ. ಫುಲ್ಲು ಫೇಮಸ್ ಸರ್. ಇಲ್ಲಿಂದ 20 ಕಿಲೋಮೀಟರ್ ಬಂದಿರೋದು ನಾವ್ ಇಲ್ಲಿಗೆ ಇಡ್ಲಿ ತಿನ್ಬೇಕು ಅಂತ. ಸುಮಾರು ಸಲ ಬಂದು ಸಿಗ್ಲಿಲ್ಲ. ಇವಾಗ ಟೇಸ್ಟ್ ಮಾಡ್ತೀವಿ. ಸೂಪರ್ ಆಗೈತೆ ಇಡ್ಲಿ. ಆ ಚಟ್ನಿ ಬೆಣ್ಣೆ ಕಾಂಬಿನೇಷನ್ ನೋಡಿದ್ರೆ ಸೂಪರ್ ಆಗಿರ್ತದೆ. ಬಂದಿದ್ದಕ್ಕೆ ಸೂಪರ್ ಸರ್. ಓಕೆ, ಕಡಿಮೆ ಬೆಲೆ ಕೊಡ್ತಾ ಇದಾರೆ. ಫುಲ್ ಕಮ್ಮಿ, ಆರಾಮಾಗಿ ಎಲ್ಲ ಬಂದು ಟೇಸ್ಟ್ ಮಾಡಬಹುದು. ಓಕೆ, ಚಟ್ನಿ ಟೇಸ್ಟ್ ಹೆಂಗಿದೆ? ಚಟ್ನಿಗೆ ಇಡ್ಲಿಗೆ ಕಾಂಬಿನೇಷನ್ ಮಾತ್ರ ಬಂಪಟ ಇರುತ್ತೆ. ಹೌದಾ? ಇಂತಾಗ್ರೆ ತಿನ್ಬೇಕು ಅನ್ಸುತ್ತೆ. ನಾವು 20 ಕಿಲೋಮೀಟರ್ ಇಂದ ಬಂದಿದೀವಿ. ಓಕೆ, ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತು ಸರ್. ರೈಸ್ ತಗೊಳ್ಳೋಣ. ಕಂಟಿನ್ಯೂಸ್ ಇದು 2ನೇ ಶೂಟು. ಹೊಟ್ಟೆ ಹೆವಿ ಫುಲ್ ಆದಂಗೆ ಅನಿಸ್ತಾ ಇದೆ ನನಗಂತೂ. ಅಣ್ಣ 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 ರೈಸು ರೈಸ್ ಹಾಫ್ ಹಾಕಿ ಕೊಟ್ಬಿಡಿ ಅಣ್ಣ. ಹಾಂ, ಹಾಫ್ ಎಷ್ಟು ಸರ್? ಹಾಫ್ 20 ರೂಪಾಯಿ. ಫುಲ್ಲು 30 ರೂಪಾಯಿ. ಫುಲ್ 30. ಓಕೆ ಓಕೆ. ಹಾಫೇ ಫುಲ್ ಇದಾಗಿದೆ. ರೈಸ್ ಡೈಲಿ ಚೇಂಜ್ ಆಗುತ್ತಾ? ಇಲ್ಲ, ಒಂದೇ ಥರ ಬರುತ್ತೆ. ಓಕೆ, ಥ್ಯಾಂಕ್ಸ್ ಅಣ್ಣ. ಅಫೋರ್ಡಬಲ್ ಕಾಸ್ಟಲ್ಲಿ ಇರುವಂಥ ಒಂದು ಬ್ರೇಕ್ಫಾಸ್ಟ್ ಸ್ಪಾಟ್ ಗುರು. 5 ರೂಪಾಯಿ ಇಡ್ಲಿ, 20 ರೂಪಾಯಿಗೆ ಹಾಫ್ ರೈಸ್. ಹಾಫ್ ರೈಸ್ ಥರನೇ ಕಾಣುತ್ತಿಲ್ಲ, ಫುಲ್ ರೈಸ್ ಥರ ಇದೆ. ನಾವು ರೈಸ್ ಬಾತ್ ತೊಗೊಂಡಿರೋಂಥದ್ದು. ಡೈಲಿ ಒಂದೇ ಥರ ರೈಸ್ ಬಾತ್ ಬರುತ್ತೆ, ಅದಕ್ಕೂ ಕಾಂಬಿನೇಷನ್ ಚಟ್ನಿ. ಟೇಸ್ಟ್ ಮಾಡೋಣ. ವೆಜಿಟೇಬಲ್ ಪಲಾವ್ ಇದು ಹಾಫ್ ಕ್ವಾಂಟಿಟಿನಾ? ನೋಡೋಕ್ಕೆ ಫುಲ್ ಇದ್ದಂಗೆ ಐತೆ ನೋಡಿ. ಬೀಟ್ರೂಟಲ್ಲಿ ಹಾಕಿದ್ದಾರೆ. ಹಾಫ್ ಮಾತ್ರನೇ ತೊಗೊಳ್ಳಿ ಗುರು. ಒಬ್ಬರಿಗೆ ನೀವು ತಿನ್ಬೇಕಂದ್ರೆ ಅದೇ ಫುಲ್ ಕ್ವಾಲಿಟಿ ಥರ ಕೊಡ್ತಾರೆ ವಿತ್ ಚಟ್ನಿ ಕಾಂಬಿನೇಷನ್. ಯಾವುದೇ ತೊಗೊಂಡ್ರು ವಿತ್ ಚಟ್ನಿ ಕೊಟ್ಟೇ ಕೊಡ್ತಾರೆ. ರೈಸ್ ಅಂತೂ ಸಾಫ್ಟ್ ಆಗಿದೆ ಗೊತ್ತಾ. ಟೇಸ್ಟ್ ಮಾಡೋಣ. ಓಹೋ, ಇಲ್ಲಿ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿದೆ. ರೈಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ರೈಸ್ ಅಂತೂ ಅಲ್ಟಿಮೇಟ್ ಟೇಸ್ಟ್ ಗುರು. ಇದು ಚೆನ್ನಾಗಿದೆ, ಇಲ್ಲಿನೂ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಬಂದ್ಬಿಟ್ಟಿದ್ದೀನಿ. ಲಾಸ್ಟ್ ತಟ್ಟೆ ಇಡ್ಲಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಜಾಗ ಪರ್ಮಿಷನ್ ಕೇಳಕ್ಕೆ ಬಂದೆ. ನಾಳೆ ಬಂದು ಶೂಟ್ ಮಾಡ್ಕೋತೀವಿ ಆಗುತ್ತಾ ಅಂತ. ಅವರು ನಾಳೆ ನಾಡಿದ್ದು 2 ದಿವಸ ರಜಾ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಬಂದಿದ್ದೆ. 3 ದಿವಸ ಇದರಲ್ಲಿ 2 ದಿವಸ ಹೋಗ್ಬಿಟ್ರೆ ಕಂಟೆಂಟ್ ಮಿಸ್ ಆಗಿಬಿಡುತ್ತೆ. ಸೊ ಲಾಸ್ಟ್ ಇತ್ತು, ಸೊ ಮಾಡ್ಕೊಂಡು ಹೋಗ್ಬಿಡ ಅಂತ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಒಂದು ಒಳ್ಳೆ ಟೇಸ್ಟು, ವರ್ತ್ ವಿಸಿಟಿಂಗ್ ಸ್ಪಾಟು. ಮಳವಳ್ಳಿ ಟೌನ್ ಒಳಗೆ ಬನ್ನಿ. ಆ ಕೆರೆ ರೋಡ್ ಅಂತ ಹೇಳ್ತಾರೆ, ಅಲ್ಲಿಂದ ಸ್ವಲ್ಪ 3 ಕಿಲೋಮೀಟರ್ ಒಳಗೆ ಬಂದಿದ ತಕ್ಷಣ ನಿಮಗೆ ರೈಟ್ ಸೈಡ್ಗೆ ಬರುವಂಥ ಒಂದು ಸ್ಪಾಟ್ ಅಂತಲೇ ಹೇಳ್ತೀನಿ. ಒಂದು ಬೆಸ್ಟ್ ಸ್ಪಾಟ್, ವರ್ತ್ ವಿಸಿಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು. ಈ ಚಟ್ನಿ ಒಟ್ಟಿಗೆ ಆಹಾ, ಅಡಿಕ್ಟಿವ್. ಈ ಚಟ್ನಿ ಗೇಮ್ ಪ್ಲೇ ಮಾಡ್ತಿದೆ ಅಂತ ಹೇಳ್ತೀನಿ. ಆ ಚಿಕ್ಕ ಕನ್ಸಿಸ್ಟೆನ್ಸಿ ಕೊಡ್ತಾ ಇದೆ. ಲೈಟಾಗಿ ನಿಮಗೆ ಅದು ಅಂಟೆಂಟ್ ಬರ್ತಾ ಇದೆ. ಅದೊಂಥರ ತಿಂದಾಗ ಒಂದು ಥಿಕ್ನೆಸ್ ಕೊಡ್ತಾ ಇದೆ, ಒಂದು ಕ್ರೀಮ್ನೆಸ್ ಕೊಡ್ತಾ ಇದೆ, ಒಂದು ಫ್ಲೇವರ್ ಆಗಿ ಟೇಸ್ಟ್ ಆಗಿ ಬೆಸ್ಟ್ ಆಗಿದೆ ಚಟ್ನಿ ಅಂತ ಹೇಳ್ತೀನಿ. ಇಡ್ಲಿ ಅಂತೂ ನನ್ನ ಅಂದಾಜಾಗಿ ಡೈರೆಕ್ಟಾಗಿ ತಿಂಡಿ ಇಲ್ಲೇ ಮಾಡೋಕ್ಕೆ ಬರ್ತೀರಾ ಅಂದರೆ 8ರಿಂದ 10 ಇಡ್ಲಿ ಒಬ್ಬರೇ ತಿಂತೀರಾ. ಅಷ್ಟು ಟೇಸ್ಟ್ ಆಗಿದೆ, ಅಷ್ಟು ಸಾಫ್ಟ್ ಆಗಿದೆ. ನಿಮ್ಗೆ ಹೆವಿ ಅಂತ ಅನ್ಸೋದೇ ಇಲ್ಲ. ಮಲ್ಲಿಗೆ ಹೂವು ಅಂತ ನೋಡಿರ್ತೀರಲ್ಲ, ಆ ಥರ ಇದೆ ಇಡ್ಲಿ ಅಂತೂ. ಮಿಕ್ಸ್ ಮಾಡಿಕೊಂಡು ಇಡ್ಲಿಗೂ ಸರಿ, ರೈಸ್ಗೂ ಸರಿ, ಚಟ್ನಿನೇ ಮಸ್ತು. ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಅಂತೂ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ಪ್ರವೀಣ. ಪುಟ್ಟಪ್ಪ ಹೋಟೆಲ್ ಎಷ್ಟು ವರ್ಷ ಆಯ್ತು ಅಣ್ಣ? ಅದೇ ನಮ್ಮ ಮುತ್ತವ್ರೆಲ್ಲ ಮಾಡ್ತಿದ್ದಂಗೆ ಅದ 80-100 ವರ್ಷದ ಮೇಲಾಗೈತೆ. 80-100 ವರ್ಷ ಮೇಲೆ ಆಗಿದೆ. ಈಗ ನೀವು 3ನೇ ತಲೆಮಾರು ಮಾಡ್ತಾ ಇರೋದಾ? ಏನು ಸ್ಪೆಷಲ್ ಪುಟ್ಟಪ್ಪ ಹೋಟ್ಲಲ್ಲಿ? ಬಿಸಿ ಬಿಸಿ ಇಡ್ಲಿ, ಕೆಂಪು ಚಟ್ನಿ, ಬೆಣ್ಣೆ, ಬಾತು, ವಡೆ, ಬೋಂಡ. ಲಿಮಿಟೆಡ್ ಐಟಮ್. ಹೌದು. ಎಷ್ಟು ಗಂಟೆಯಿಂದ ಶುರು ಆಗುತ್ತೆ? ಬೆಳಿಗ್ಗೆ 7:30. 7:30ಯಿಂದ 10:30. 10:30ಗೆ ಲಾಸ್ಟ್. ಮಧ್ಯಾಹ್ನ ರಾತ್ ಸಂಜೆ ಯಾವಾಗಲೂ ಸಿಗಲ್ಲ? ಬೆಳಿಗ್ಗೆ ಮಾತ್ರ. ಓಕೆ. 7:30 ಸ್ಟಾರ್ಟ್ ಆದ್ರೆ 10:30 ಕ್ಲೋಸ್. ಓಕೆ. ಬರೀ ಇಡ್ಲಿ ಮಾತ್ರನಾ ಅಥವಾ ರೈಸ್ ಬಾತು ಸಿಗುತ್ತೆ? ಅದೇ ರೈಸ್ ಬಾತು, ಇಡ್ಲಿ, ವಡೆ, ಬೋಂಡ, ಓಕೆ, ಬೆಣ್ಣೆ, ಮಸಾಲ ವಡೆ ಸಿಗ್ತದೆ. ಇಷ್ಟು ಮಾತ್ರ ಸಿಗುತ್ತೆ.
ಓಕೆ, ರಜೆ ಗಿಜೆ ಯಾವ್ದಾದ್ರು ಇದೆಯಾ? ರಜೆ ಅಂದ್ರೆ ನಾವು ಹಾಕಬೇಕಷ್ಟೇ. ಹಾ. ನಾವು ಇಲ್ಲಾಂದ್ರೆ ಎಲ್ಲ ದಿವಸ ಎಲ್ಲಾ ಟೈಮಲ್ಲಿ ಇರುತ್ತೆ. ಓಕೆ, ಎಷ್ಟಣ್ಣ ಒಂದು ಇಡ್ಲಿ ಕಾಸ್ಟ್? 5 ರೂಪಾಯಿ. ವಡೆ ಇಡ್ಲಿ ಎಲ್ಲ 5 ರೂಪಾಯಿ. ಹಾಫ್ ಬಾತ್ 20, ಫುಲ್ ಬಾತ್ 30. ಓಕೆ, ಬೆಣ್ಣೆ 10 ರೂಪಾಯಿ. 10 ರೂಪಾಯಿ ಇಡ್ಲಿ 5 ರೂಪಾಯಿ ಕೊಡ್ತಾ ಇದ್ದಾರೆ. 5 ರೂಪಾಯಿ. ಓಕೆ, ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಸುಲ್ತಾನ್ ರೋಡ್ ಅಂದ್ಬಿಟ್ಟು ಮಳವಳ್ಳಿಯಿಂದ 3 ಕಿಲೋಮೀಟರ್. ಮಳವಳ್ಳಿಯಿಂದ 3 ಕಿಲೋಮೀಟರ್ ಸುಲ್ತಾನ್ ರೋಡ್. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಇವರು ಇದು ಮಳವಳ್ಳಿಲಿ ಬಂದು ಯಾರು ಕೇಳಿದ್ರೆ ಹೇಳ್ತಾರೆ. ಮಳವಳ್ಳಿಗೆ ಬಂದು ಪುಟಪ್ ನೋಡ್ಲು ಅಂತ ಮ್ಯಾಪ್ ಹಾಕ್ರಿ. ಗೂಗಲ್ ಇದೆಯಾ? ಮದ್ದೂರ್ ಕಡೆಯಿಂದ ಹಾಕಿದ್ರೆ ಯಾಕೋ ಸ್ವಲ್ಪ ರಾಂಗ್ ರೂಟ್ ತೋರಿಸ್ತಾರೆ. ಮಳವಳ್ಳಿಗೆ ಬಂದು ಮಳವಳ್ಳಿಯಿಂದ ಪುಟಪ್ ನೋಡ್ಲು ಅಂತ ಹಾಕಿದ್ರೆ ಡೈರೆಕ್ಟ್ ಆಗಿ ಬರ್ತದೆ. 2 ಅಲ್ಲಿ ಯಾರ ಹತ್ರ ಕೇಳಿದ್ರು ಹೇಳ್ತಾರೆ. ಯಾರು ಕೇಳಿದ್ರು ಹೇಳ್ತಾರೆ. ಓಕೆ, ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ವಿ ಕೇಮ್ ಟು ಅನ್ ಎಂಡು. ಜಾಗ ಸಿಂಪಲ್ ಆಗಿದ್ರು, ಹಿಸ್ಟ್ರಿ ಸ್ವಲ್ಪ ಜಾಸ್ತಿನೇ ಇದೆ. 8 years ಪ್ಲಸ್ ಲೋಕಲ್ ಸಿಗಾಬಡೆ ಪಾಪ್ಯುಲರು. ಸುಮಾರು ದೂರಿಂದ ಎಲ್ಲ ಹುಡ್ಕೊಬಂದು ಟೇಸ್ಟ್ ಮಾಡುವಂಥ ಒಂದು ಜಾಗ. ಎಕ್ಸಾಕ್ಟ್ ಲೊಕೇಶನ್, ಟೈಮಿಂಗು, ಪ್ರೈಸಿಂಗು ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಟೇಸ್ಟ್ ಮಾಡಿದರೆ ಹೇಗಿರ್ತದೆ ಕಮೆಂಟಲ್ಲಿ ಹಾಕಿ. ಟೇಸ್ಟ್ ಮಾಡಿಲ್ಲ ಅಂದರೆ ಪಕ್ಕಾ ವಿಸಿಟ್ ಮಾಡಿ, ತುಂಬ ಇಷ್ಟಪಡ್ತೀರಾ. ಲಾಸ್ಟ್ ಬೈಟು, ಹೆವಿ ವೆಜಿಟೇಬಲ್ಸ್ ಗುರು. ಕ್ಯಾರೆಟು, ಬೀನ್ಸು, ಬಟಾಣಿ, ಬೀಟ್ರೂಟು, ಎಲ್ಲನೂ ಹಾಕಿರುವಂಥ ಒಂದು ಪಲಾವ್. ಬೆಸ್ಟ್ ಟೇಸ್ಟ್. ಓಕೆ, ಈ ವಿಡಿಯೋ ನಿಮಗೆ ಸರ್ ಲೈಕ್ ಶೇರ್ ಕಮೆಂಟ್ ಮಾಡಿ. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಟಾಡಾ, ಬೌ ಬಾಯ್.